ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಡುಬು ಮಾಡಬೇಕು ಅಂತ ಮಾಡ್ತಿದ್ದೀನಿ. ನಮ್ಮ ಚಾನಲ್ ನೇಮ್ ಬಂದು ಮೂನ್ ಕ್ರೀಮ್ ಆ್ಯಂಡ್ ಸ್ಪೈಸು. ನಾನು ಮಸಾಲೆ ಕಡುಬು ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳನ್ನು ತೋರಿಸ್ತಾ ಇದ್ದೀನಿ. ಅನ್ನ, ಈರುಳ್ಳಿ ಹೆಚ್ಚಿರೋದು, ಕಾಯಿ ತುರಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಹಸಿಮೆಣಸಿಗೆ ಸಣ್ಣಕ್ಕೆ ಹೆಚ್ಕೊಂಡಿರೋದು, ಜೀರಿಗೆ ಒಂದು ಅರ್ಧ ಸ್ಪೂನು. ಮೊದಲಿಗೆ ನಾನು ಸ್ವಲ್ಪ ಅನ್ನ ಹಾಕ್ಕೊಂತಿದ್ದೀನಿ. ಅನ್ನದಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊತೀನಿ, ಹೊಂದಿಕೆ ಆಗುತ್ತೆ. ಮೊದಲಿಗೆ ಕಿವುಚ್ಕೊಂಡ್ಬಿಡ್ತೀನಿ ಸಾಮಾನು ಹಾಕೋದಕ್ಕಿಂತ ಮೊದಲು. ಈರುಳ್ಳಿ ಅವೆಲ್ಲ ಒಂಥರ ಮತ್ತೆ ಮೆತ್ತಗಾಗ್ತಾವೆ ಕಿವುಚಿದ್ರೆ. ಹಂಗಾಗಿ ಸ್ವಲ್ಪ ಅನ್ನನ ಚೆನ್ನಾಗಿ ಹೊಂದಿಕೆ ಮಾಡ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಸಿ ಈರುಳ್ಳಿ ಹೆಚ್ಚಿರೋದು, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂತೀನಿ. ಇದಕ್ಕೆ ಬೇಕಾಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂತಿದ್ದೀನಿ. ಅಳತೆ ಅಂತ ಏನಿಲ್ಲ, ನಮಗೆ ಎಷ್ಟು ಅಳತೆ ಗೊತ್ತಾಗ್ಬಿಡುತ್ತೆ ಹಾಕ್ತಿದ್ದಂಗೆ. ಬಟ್ಲು ಥರ ಕಡುಬು ಬರಬೇಕು ಮಾಡಿದರೆ. ಆ ಥರ ಬಟ್ಲು ಕಡುಬು ಮಾಡ್ತಾಯಿದ್ದೀನಿ ನಾನು. ಇದು ಹಬೇಲಿ ಬೇಯಿಸೋದು. ಹಬೇಲಿ ಒಂದು 20 ನಿಮಿಷ ಬೇಯಿಸಿದರೆ ಬೆಂದೇ ಹೋಗಿಬಿಡುತ್ತೆ. ನಾನು ಕಲಸಿರೋದು ನೋಡಿ ಹೊಂದಿಕೆ ಆಗಿದೆ. ಸಬ್ಬಸಿಗೆ ಸೊಪ್ಪಿದ್ರೆ ಅದನ್ನು ಬೇಕಾದರೆ ಸೇರಿಸ್ಕೋಬೋದು. ನಾನು ಹಾಕಿಲ್ಲ, ಹಾಗೆಯೇ ಮಾಡ್ತಾಯಿದ್ದೀನಿ. ಆದರೂ ತುಂಬ ರುಚಿಯಾಗೇ ಇರುತ್ತೆ. ಅದನ್ನು ಬಿಸಿದ್ರಲ್ಲೇ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಈ ಮಧ್ಯದಲ್ಲಿ ಈರುಳ್ಳಿ, ಜೀರಿಗೆ ಎಲ್ಲ ಮಧ್ಯದಲ್ಲಿ ಸಿಗ್ತಾಯಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಈ ಥರ ನೋಡಿ ಬಟ್ಲ ಮಾಡಿಬಿಟ್ಟು ಹಬೇಲಿ ಬೇಯಿಸೋಕಿಡ್ತೀನಿ ನಾನು. ಇವಾಗ ಕಡಲೆಬೇಳೆ ಅವೆಲ್ಲ ಸಿಗ್ತಾಯಿದ್ರೆ ಸ್ವಲ್ಪ ಕೈ ನೀರು ಎತ್ಕೊಂಡು ಹಿಂಗೆ ಮಾಡಿಬಿಟ್ರೆ ಕೈಗೆ ಸ್ವಲ್ಪನೂ ಅಂಟೋದಿಲ್ಲ. ಅದು ಫ್ರೆಶ್ ಅರಿಶಿಣದೆಲೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ ಇಟ್ಟು ಬೇಯಿಸೋಕಿಡ್ತೀನಿ ನಾನು. ಬಿಸಿನೀರು ಕಾಯೋಕ್ಕಿಟ್ಟಿದ್ದೀನಿ ನಾನು. ಅದು ಕುದೀತಾ ಇದೆ. ಅದ್ರ ಮೇಲೆ ಈ ಥರ ಇಟ್ಬಿಟ್ಟು ಈ ಥರ ಎಲೆ ಇಟ್ಬಿಡ್ತೀನಿ. ಎಲೆ ಮೇಲೆ ಕಡುಬೆಲ್ಲ ಇಡ್ತಾ ಹೋಗ್ತೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಮಾತ್ರ. ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ ಅಂಟ್ಕೋಬಾರ್ದು ಅಂತ. ಆ್ಯಕ್ಚುಲಿ ಎಲೆ ಮೇಲೆ ಅಂಟಲ್ಲ, ಆದರೂ ನಾನು ಎಣ್ಣೆ ಹಚ್ತಾ ಇದ್ದೀನಿ. ಈ ಥರ ಹಬೇಲಿ ಬೇಯಿಸಿದರೆ 20 ನಿಮಿಷಕ್ಕೆ ಬೆಂದು ಹೋಗುತ್ತದು. ಇದ್ರ ಮೇಲೆ ನಾನು ಒಂದು ತಟ್ಟೆ ಮುಚ್ತೀನಿ. ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಅರಿಶಿಣದೆಲೆ ಹಾಕಿದ್ದೀನಿ. ಆಮೇಲೆ ತುಂಬಾ ಒಳ್ಳೆಯದು ಅರಿಶಿಣದೆಲೆ. ಅದಕ್ಕೆ ತಟ್ಟೆ ಮುಚ್ಚಿಬಿಡ್ತೀನಿ. ಒಂದು 20 ನಿಮಿಷದಲ್ಲಿ ಬೆಂದುಬಿಡುತ್ತೆ. ಕಡುಬು ಆ ಕಡೆ ಬೇಯ್ತಾ ಇದೆ. ಈ ಕಡೆಗೆ ಕಾಯಿ ಚಟ್ನಿ ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿ ಹಂಚೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿರುತ್ತೆ. ಕಡುಬು, ಕಾಯಿ ಚಟ್ನಿ, ತುಪ್ಪ ಒಳ್ಳೆ ಕಾಂಬಿನೇಷನ್ನು. ಒಳ್ಳೆ ಟೇಸ್ಟ್ ಕೊಡುತ್ತೆ. ಇನ್ನು ತಿಂತಾಯಿದ್ರೆ ಬಿಸಿ ಬಿಸಿರಲ್ಲಿ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಒಂದು 4 ಕಡಲೆ ಇದನ್ನು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಬೀಜನ. ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ರುಚಿಯಾಗಿರುತ್ತೆ ಚಟ್ನಿ. ನಾವು ಬಿಸಿ ಮಾಡಿ ಹಾಕೋದು, ಹಸಿರು ಹಾಕಲ್ಲ ನಾವು. ಸ್ವಲ್ಪ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಹಾಕಿ ಹಾಕ್ತಾಯಿದ್ದೀನಿ. ಕಾಯಿ ಚಟ್ನಿಗೆ ಹಸಿಮೆಣಸಿನ್ಕಾಯಿ ಹುರಿದಿರೋದು ಹಾಕ್ತಾಯಿದ್ದೀನಿ. ಕಡಲೆ, ಶುಂಠಿ ಪೀಸನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಅದಕ್ಕೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ.
ಕಾಯಿ ಚಟ್ನಿ ರೆಡಿಯಾಗಿದೆ. ನಾನು ತುಂಬ ಸಣ್ಣ ರುಬ್ಬಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ಕಡುಬಿಗೆ. ಈ ಕಡುಬು ಬೆಂದಾಗಿದೆ ಆಲ್ರೆಡಿ. ಇದನ್ನೀಗ ಕೆಳಗಡೆ ತೆಗಿತಿದ್ದೀನಿ. ವೀಕ್ಷಕರೇ ನೋಡಿ, ಕಡುಬು ರೆಡಿಯಾಗಿದೆ. ಬಿಸಿ ಬಿಸಿ ಇದೆ ನೋಡಿ. ತುಪ್ಪ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ ಬಿಸಿಗೆ ನೋಡಿ. ಕಾಯಿ ಚಟ್ನಿ ನೋಡಿ, ಚಟ್ನಿ, ಕಾಯಿ ಚಟ್ನಿ, ಮಸಾಲೆ ಕಡುಬು, ಬಿಸಿ ಕಡುಬು ಮೇಲೆ ತುಪ್ಪ ಹಾಕಿದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಕರಗಿದೆ. ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ನೀವು ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ನೋಡಿ. ತುಪ್ಪದಲ್ಲಿ ಈ ಥರ ಎತ್ಕೊಂಡು ತಿಂದರೆ ಎಂಥ ರುಚಿ ಇರುತ್ತೆ ಅಂದರೆ ಈ ಥರ ನೋಡಿ. ವಾವ್! ವೀಕ್ಷಕರೇ, ನೀವು ಒಂದ್ಸರಿ ಟ್ರೈ ಮಾಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿದ್ದರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಸಿ ಕಡುಬಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ರ ಮಜನೇ ಬೇರೆ. ಇದಕ್ಕೆ ಮೆಂತ್ಯ ಚಟ್ನಿ ಅಂತ ನಾವು ಮಾಡ್ತೀವಿ, ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನಾನು ಶಾರ್ಟ್ಸಲ್ಲಿ ಆಗಲೇ ಹಾಕಾಗಿದೆ. ನೀವು ಒಂದು ಓಪನ್ ಮಾಡಿ ಒಂದ್ಸರಿ ನೋಡಿ ನೀವು ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.